ಯಾರೇ ಆದ್ರೂ ಇದೊಂದು ಬುಕ್ ಓದಬೇಕು ಅಂತೀನಿ ಸರ್. ದ ಮ್ಯಾಜಿಕ್ ಬೈ ರೋನಾ ಬ್ರೈನ್ಸ್. ಈ ಬುಕ್ಕು ಶ್ರೀರಾಮ್ ಬೇಣೂರವರ ಬದುಕನ್ನು ಬದಲಾಯಿಸಿದಂತ ಬುಕ್. ಸೊ ಹಾಗಾಗಿ ಈ ಬುಕ್ ನ ನೋಡಿ ಸರ್ಚ್ ಮಾಡಿ ಖರೀದಿ ಮಾಡಿ ಸರ್. ಇದರಲ್ಲಿ ಸುಮಾರು ಒಂದು 28 ದಿವಸದ ಪ್ರಾಕ್ಟೀಸ್ ಇದೆ ಸರ್. ಪ್ರತಿ ದಿವಸ ಒಂದು ಚಾಪ್ಟರ್ ಓದಿ ಅಂತ ಹೇಳ್ತಾರೆ. ಓದಕ್ ಶುರು ಮಾಡಿದೆ ಸರ್. ಲೈಫಲ್ಲಿ ಎಲ್ಲ ಬೇಕಂದಿದ್ದೆಲ್ಲ ಬರೋ ತರ ಫೀಲಿಂಗ್ ಬರಕ್ ಶುರು ಆಯ್ತು 2012 ಇಂದ. ಓಕೆ, ಅದನ್ನೇನು ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡೋದಲ್ಲ, ಅಲ್ಲಿಂದ ಲೈಫ್ ಚೇಂಜ್ ಆಯ್ತು. ಏನಕ್ಕೆ ಅಂದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಲೈಫಲ್ಲಿ ಎಲ್ಲ ಇರುತ್ತೆ, ಇಲ್ಲ ಅನ್ನೋ ಹೇಳೋ ಅಭ್ಯಾಸ ಆಗ್ಬಿಟ್ರಿ ನಮ್ಗೆ. ಒಂದ್ ಸಣ್ಣ ಉದಾಹರಣೆ, ಬೈಕ್ ಸರ್ವಿಸಿಂಗ್ ಕೊಡ್ತೀವಿ, ಅವ್ರೇನೋ ಬಂದ್ ಹೇಳ್ತಾರೆ 1,500 ಆಯ್ತು ಅಂದ್ಬಿಟ್ಟು, ಯಾಕಪ್ಪ 1,500 ರೂಪಾಯಿ ಬರೀ ಇಷ್ಟೇ ತಾನೇ ಮಾಡಿರೋದು ಅಂತೀವಿ. ಅವರು ಮಾಡಿದ್ರಂತ ಖುಷಿಯಾಗಿ ನಾವು ದುಡ್ಡು ಕೊಡಲ್ಲ, ಆಗ್ತಿದೇನೋ ಆಟಿಟ್ಯೂಡ್ ಅಲ್ಲಿ ಇರ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇದ್ರಲ್ಲಿ ಹೇಳ್ತಾರೆ ಗ್ರಾಟಿಟ್ಯೂಡ್ ಅನ್ನೋದು. ಸರಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಟೈಮ್ ಹೋದೆ, ಸರ್ವಿಸಿಂಗ್ ಮಾಡಿದೆ ಗಾಡಿ, ಕೇಳಿದೆ ಎಷ್ಟು 1,700 ಅಂತದ, ಸ್ವಲ್ಪ ಕಡಿಮೆ ಆಗುತ್ತೆ ಅಣ್ಣ ಅಂತ ಕೇಳಿದೆ. ಸರ್ 100-200 ರೂಪಾಯಿ ಕಡಿಮೆ ಮಾಡ್ತೀನಿ ಅಂತಂದ. ಸರಿ ಕಡಿಮೆ ಮಾಡೋರು, ಕಡಿಮೆ ಮಾಡಿದ್ಮೇಲೆ ಮತ್ತೆ ಅವ್ರು ಹೇಳ್ದಷ್ಟೇ ಅಮೌಂಟ್ ಕೊಟ್ಟು ಬಂದೆ, 1,700 ಮತ್ತೆ ಅಷ್ಟೇ ಕೊಟ್ಟೆ. ಖುಷಿ ಇರ್ಲಿ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನಾವು ಯಾವಾಗ ದುಡ್ಡಿನ ಜೊತೆ ಖುಷಿ ಇರ್ತೀವಲ್ಲ, ದುಡ್ಡು ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಕಿತ್ತಾಡ್ ತಗೋಬಾರ್ದು, ಖುಷಿಯಾಗಿ ತಗೋಬೇಕು, ಖುಷಿಯಾಗಿ ಕೊಡ್ಬೇಕು. ಖುಷಿಯಾಗಿ ತಗೋಬೇಕು, ಖುಷಿಯಾಗಿ ಕೊಡ್ಬೇಕು. ನಾವ್ ಎಷ್ಟು ಖುಷಿಯಾಗಿ ಕೊಡ್ತೀವಿ ಅಷ್ಟು ಖುಷಿಯಾಗಿ ದುಡ್ಡು ನಮ್ಮ ಹತ್ರ ಬರುತ್ತೆ.